ಮದ್ದೂರಿನ ವ್ಯಕ್ತಿಯಲ್ಲಿ ರೂಪಾಂತರಿ ವೈರಸ್ ಪತ್ತೆಯಾಗಿಲ್ಲ. ಮಂಡ್ಯ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮೋಹನ್ ಹೇಳಿಕೆ ನೀಡಿದ್ದಾರೆ. ಸೋಂಕಿತ ಗುಣಮುಖರಾಗಿದ್ದು ಇವತ್ತು ಡಿಸ್ಚಾರ್ಜ್ ಮಾಡಲಾಗುತ್ತೆ. ಮಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದ ವ್ಯಕ್ತಿಗೆ ಕೊರೋನಾ ಲಕ್ಷಣವೂ ಇರಲಿಲ್ಲ. ನಿಯಮದಂತೆ ಕೊರೋನಾ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದಿದೆ. ಸೋಂಕಿತ ವ್ಯಕ್ತಿಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇರಲಿಲ್ಲ. ಮನೆಯ 4ವರಿಗೂ ಟೆಸ್ಟ್ ಮಾಡಿದ್ದು ನೆಗೆಟಿವ್ ಬಂದಿದೆ. ಇವತ್ತು ರಾಜ್ಯದಿಂದ ಹೊಸ ಗೈಡ್ಲೈನ್ಸ್ ಜಾರಿಗೆ ಬರಲಿದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಇವತ್ತು ರಾಜ್ಯದಲ್ಲಿ ಹೊಸ ಗೈಡ್ಲೈನ್ಸ್ ಜಾರಿಗೆ ಬರಲಿದೆ. ಗೈಡ್ಲೈನ್ಸ್ ನ ಪ್ರಕಾರ ಜಿಲ್ಲೆಯಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ಮಂಡ್ಯ ಡಿಎಚ್ಒ ಡಾಕ್ಟರ್ ಮೋಹನ್ ಹೇಳಿಕೆ ನೀಡಿದ್ದಾರೆ. ಪೇಷಂಟು ಒಂದು ಸರ್ಜಿಕಲ್ ಇದಕ್ಕೋಸ್ಕರ ಅವನಿಗೆ ಮಿಮ್ಸ್ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆಗಿದ್ದಾನೆ. ಅಡ್ಮಿಟ್ ಆದಾಗ ಅವನಿಗೆ ನೋ ಸಿಮ್ಟಮ್ಸು, ಏನು ಫೀವರು, ಕೆಮ್ಮು, ನೆಗಡಿ ಏನಿಲ್ಲ. ರೂಟೀನಾಗಿ ಟೆಸ್ಟ್ ಮಾಡಬೇಕಾದ್ರೆ ಮಾಡಿದ್ದಾರೆ ಆ ರೀತಿ ಓಟಿಗೆ ತಗೊಳ್ಳೋಕ್ಕೆ ಅಂತ. ಆವಾಗ ಪಾಸಿಟಿವ್ ಬಂದಿದೆ. ಅವ್ರ ಮನೆಯಲ್ಲಿ ದೇರ್ ಇಸ್ ನೋ ಟ್ರಾವೆಲಿಂಗ್ ಹಿಸ್ಟ್ರಿ. ಅವ್ರ ಮನೆ ಬಿಟ್ಟೇ ಎಲ್ಲೂ ಹೋಗಿಲ್ಲ. ಮತ್ತು ಅವ್ರ ಮನೆಯಲ್ಲಿ 4 ಜನ ಇದ್ದರು. 4 ಜನದ್ದು ಟೆಸ್ಟ್ ಮಾಡಿಸಿದ್ವಿ, ಎಲ್ಲ ನೆಗೆಟಿವ್ ಇದೆ. ಇವರು ಈಗ ಹುಷಾರಾಗಿದ್ದಾರೆ. ಇವತ್ತು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಇದೇ ಮೊದಲನೇ ಕೇಸ್. ಪೇಷಂಟು ಒಂದು ಸರ್ಜಿಕಲ್ ಇದಕ್ಕೋಸ್ಕರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.